ನಾವು ನಿರಂತರವಾಗಿ ನ್ಯಾಯ ಸಿಗುವವರೆಗೆ ಹೋರಾಟವನ್ನು ಮಾಡ್ತಾನೇ ಇರ್ತೇವೆ. ಯಾಕಂತ ಹೇಳಿದರೆ 2023ರಿಂದ ಅಧಿಕಾರಿಗಳಿಗೆ ಮತ್ತು ಏನು ನಮ್ಮ ಜನಪ್ರತಿನಿಧಿಗಳಿದ್ದಾರೆ ಅವರಿಗೆ ಮನವಿಯನ್ನು ಕೊಡ್ತಾ ಬಂದಿದ್ದೇವೆ. ಯಾವುದೇ ಸ್ಪಂದನ ಇಲ್ಲ. ಈ ಸ್ಪಂದನ ಅವರು ಕೊಡಬೇಕು ಎನ್ನುವ ಉದ್ದೇಶದಿಂದ ನಾವೆಲ್ಲರೂ ಈ ಪರಿಸರದವರೆಲ್ಲ ಸೇರಿಕೊಂಡು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಅದನ್ನು ನಾವು ಈಗ ಹೈವೇ ಅಧಿಕಾರಿಗಳಿಗೆ, ನಮ್ಮ ಶಾಸಕರಿಗೆ, ಸಂಸದರಿಗೆ ನಾವು ಮುಟ್ಟಿಸುವಂಥ ಒಂದು ವ್ಯವಸ್ಥೆಯನ್ನು ನಾವು ಈ ಒಂದು ಶಾಂತ ಪ್ರತಿಭಟನೆಯ ಮೂಲಕ ಮಾಡ್ತಾ ಇದ್ದೇವೆ. ಕೇವಲ ತಡೆಗೋಡೆಗಲ್ಲ, ನಮ್ಮ ಜೀವನ ನಮಗೆ ಮುಖ್ಯ. ನಮಗೆ ಕೈಕಂಬ ದ್ವಾರದಿಂದ ಕೈಕಂಬ ಜಂಕ್ಷನ್ವರೆಗೆ ಓಪನ್ ಫ್ಲೈಓವರ್ ಬೇಕು. ಇದು ನಮ್ಮ ನಾಗರಿಕರ ರಿಕ್ವೆಸ್ಟ್. ಕೈಕಂಬ ನಾಗರಿಕ ಹೋರಾಟ ಸಮಿತಿಯಿಂದ ಇವತ್ತು ನಾವು ಶಾಂತವಾದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಮೊನ್ನೆ 7 ತಾರೀಕಿಗೆ ಸಾಂಕೇತಿಕವಾಗಿ ಈ ಒಂದು ಪ್ರತಿಭಟನೆಯನ್ನು ಪ್ರಾರಂಭ ಮಾಡಿದ್ದೇವೆ. ನಮ್ಮ ಬೇಡಿಕೆಗಳು ನಮಗೆ ಒಂದು ಚತುಷ್ಪಥ ರಸ್ತೆ ಕೊಡಬೇಕು, ಇಲ್ಲದಿದ್ದರೆ ಮೇಲ್ಸೇತುವೆ ಮಾಡಬೇಕನ್ನುವ ಒಂದು ಉದ್ದೇಶ. ನಾವು ನಿರಂತರವಾಗಿ ನ್ಯಾಯ ಸಿಗುವವರೆಗೆ ಹೋರಾಟವನ್ನು ಮಾಡ್ತಾನೇ ಇರ್ತೇವೆ. ಯಾಕಂತ ಹೇಳಿದರೆ 2023ರಿಂದ ಅಧಿಕಾರಿಗಳಿಗೆ ಮತ್ತು ಏನು ನಮ್ಮ ಜನಪ್ರತಿನಿಧಿಗಳಿದ್ದಾರೆ ಅವರಿಗೆ ಮನವಿಯನ್ನು ಕೊಡ್ತಾ ಬಂದಿದ್ದೇವೆ. ಯಾವುದೇ ಸ್ಪಂದನ ಇಲ್ಲ. ಈ ಸ್ಪಂದನ ಅವರು ಕೊಡಬೇಕು ಎನ್ನುವ ಉದ್ದೇಶದಿಂದ ನಾವೆಲ್ಲರೂ ಈ ಪರಿಸರದವರೆಲ್ಲ ಸೇರಿಕೊಂಡು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಈ ಪ್ರತಿಭಟನೆ ಶಾಂತವಾಗಿದೆ. ಆದ್ದರಿಂದ ದಯವಿಟ್ಟು ಈ ಪ್ರತಿಭಟನೆಗೆ ನಮ್ಮ ಏನು ಹಕ್ಕೊತ್ತಾಯ ಉಂಟಾ ಆ ಬೇಡಿಕೆಯನ್ನು ಮನ್ನಿಸಬೇಕು ಅವರು. ನಮ್ಮ ಏನು ಬೇಡಿಕೆಗಳು ಉಂಟು ಸಾರ್ವಜನಿಕರ, ಆ ಬೇಡಿಕೆಗೆ ಓಗೊಟ್ಟು ನಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಹೈವೇ ಅವರಿಂದ ಅನಧಿಕೃತ ಕಾಮಗಾರಿಯಿಂದ ಏನು ಇವತ್ತು ಕೈಕಂಬ ಜನತೆ ಇವತ್ತು ತೊಂದರೆಯನ್ನು ಅನುಭವಿಸ್ತಾ ಇದೆ, ಅದನ್ನು ನಾವು ಈಗ ಹೈವೇ ಅಧಿಕಾರಿಗಳಿಗೆ, ನಮ್ಮ ಶಾಸಕರಿಗೆ, ಸಂಸದರಿಗೆ ನಾವು ಮುಟ್ಟಿಸುವಂಥ ಒಂದು ವ್ಯವಸ್ಥೆಯನ್ನು ನಾವು ಈ ಒಂದು ಶಾಂತ ಪ್ರತಿಭಟನೆಯ ಮೂಲಕ ಮಾಡ್ತಾ ಇದ್ದೇವೆ. ಬಹುಶಃ ಇದೊಂದು ಪ್ರತಿಭಟನೆ ಮುಂದಿನ ದಿನಕ್ಕೂ ನಮಗೆ ನ್ಯಾಯ ಸಿಗುವವರೆಗೆ ನಿರಂತರವಾಗಿ ಸಾಗುತ್ತದೆ. ನ್ಯಾಯ ಸಿಗ್ತದೆ ಎಂಬ ಭರವಸೆ ಕೂಡ ಇದೆ. ಬಹುಶಃ ನಮಗೆ ನ್ಯಾಯ ಸಿಗದೇ ಇದ್ದಲ್ಲಿ ಮುಂದಿನ ರೀತಿಯಲ್ಲಿ ಈ ಕೈಕಂಬದನ್ನು ನಾವು ಒಟ್ಟುಗೂಡಿಸಿ ಕೈಕಂಬ ಬಂಧದ ಕೈಕಂಬ ಚಲೋ ಎನ್ನುವ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಮುಂದುವರಿಸಲಿದ್ದೇವೆ. ಆದ್ದರಿಂದ ಹೈವೇ ಅಧಿಕಾರಿಗಳಿಗಾಗಲಿ ನಮ್ಮ ಶಾಸಕ ಸಂಸದಿಗೆ ನಾವು ಹೇಳುವುದಿಷ್ಟೇ, ಅತಿ ಶೀಘ್ರದಲ್ಲೇ ನಮ್ಮ ಒಂದು ಸಮಸ್ಯೆಯನ್ನು ಏನೋ ಸ್ಪಂದನೆ ಮಾಡಿ ಕೈಕಂಬದಲ್ಲಿ ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು, ಎಲ್ಲ ಈ ಸಮಾಜದಲ್ಲಿ ಒಂದೇ ಭಾವನೆಯಿಂದ ಅಷ್ಟು ಇಷ್ಟು ಹೊತ್ತಿನಿಂದ ನಾವು ಒಳ್ಳೆ ಬಾಳ್ವೆಯನ್ನು ಬಾಳ್ತಾ ಇದ್ದೇವೆ. ಇಲ್ಲಿ ಏನಂತ ಹೇಳಿದರೆ, ಈಗ ಈ ತಡೆಗೋಡೆ ಮಾಡಿ ಹೈವೇ ಮಾಡುವ ಇದರಿಂದ ಕೈಕಂಬದ ಜನರಿಗೆ ತುಂಬ ಥರದ ತೊಂದರೆ ಆಗ್ತದೆ. ಮೇಲಿನಿಂದ ಕೆಳಗೆ ಹರಿದು ಬರುವ ನೀರು ಮಳೆಗಾಲದಲ್ಲಿ ನಮಗೆ ಮಾತ್ರ ಗೊತ್ತು ಎಷ್ಟು ಬರ್ತದೆ ಅಂತೇಳಿ. ಒಂದು ವೇಳೆ ಈ ತಡೆಗೋಡೆ ನಿರ್ಮಿಸಿದರೆ ಮುಂದೆ ನಮ್ಮ ಈ ಪರಿಸರದ ಆಚೆ ಮತ್ತು ಈಚೆಯ ಮನೆಯವರು, ಅಂಗಡಿಯವರು ಮತ್ತು ಎಲ್ಲ ರೀತಿಯ ನಡೆದುಕೊಂಡು ಹೋಗುವ ಜನರಿಗೆ, ಜೀವಿಸುವ ಜನರಿಗೆ, ಮನೆಯವರಿಗೆ ಎಲ್ಲರಿಗೆ ಅತ್ಯಂತ ಘೋರ ತೊಂದರೆ ಆಗ್ತದೆ. ಈ ಸಮಸ್ಯೆಯನ್ನು ನಮ್ಮ ಜನಪ್ರತಿನಿಧಿಗಳು ಅಥವಾ ನಮ್ಮ ಈ ಡಿಪಾರ್ಟ್ಮೆಂಟ್ನವರು NHAI ಹೆದ್ದಾರಿ ಡಿಪಾರ್ಟ್ಮೆಂಟ್ನವರು ಅವರು ಯಾವುದನ್ನೂ ಇದನ್ನು ಪ್ಲ್ಯಾನ್ ಮಾಡುವ ಮುಂಚೆ ಪರಿಗಣಿಸಿರಲಿಲ್ಲ. ಅವರು ಇದನ್ನೆಲ್ಲ ಪರಿಗಣಿಸಿ ಮುಂದೆ ಇಲ್ಲಿಯ ನೀರು ಎಲ್ಲಿಗೆ ಹೋಗ್ತದೆ, ಈ ತಡೆಗೋಡೆ ನಿರ್ಮಿಸಿದರೆ ಇಲ್ಲಿನ ಬದಿಯ ಮನೆಯವರು ಅವರ ಜೀವನೋಪಯೋಗಕ್ಕೆ ಅವರ ಜೀವನ ಸಾಗಿಸುವುದಕ್ಕೆ ಎಷ್ಟು ತೊಂದರೆ ಆಗ್ತದೆ ಅಂತೇಳಿ ಅವರು ಇಷ್ಟ ತನಕ ಯಾವುದೇ ರೀತಿಯ ಗೊಡವೆ ಇಲ್ಲದೆ ಈ ತಡೆಗೋಡೆಯನ್ನು ನಿರ್ಮಿಸ್ತಾ ಇದ್ದಾರೆ. ಕೇವಲ ತಡೆಗೋಡೆಗಲ್ಲ, ನಮ್ಮ ಜೀವನ ನಮಗೆ ಮುಖ್ಯ. ಕೈಕಂಬದ ಜಂಕ್ಷನ್ ಚರ್ಚ್ ದ್ವಾರದಿಂದ ಅಲ್ಲಿಂದ ಇಲ್ಲಿವರೆಗೆ ಇಲ್ಲಿ ಯಾವ ಥರ ಓವರ್ ಬ್ರಿಡ್ಜ್ ಹಾಕಿದ್ದಾರ ಆ ಥರನೇ ಪಿಲ್ಲರ್ ಹಾಕಿ ನಮಗೆ ಎಲ್ಲ ಥರದ ಸವಲತ್ತುಗಳು ಇರುವ ಒಬ್ಬರೊಬ್ಬರ ಸಂಪರ್ಕ ತಪ್ಪಿಸದೆ ಮುಂಚಿನ ಹಾಗೆ ನಾವು ಇಲ್ಲಿ ಜೀವಿಸಲು ಸಾಧ್ಯ ಆಗುವ ಹಾಗೆ ಫ್ಲೈಓವರನ್ನು ನಿರ್ಮಿಸಿ ಕೈಕಂಬವನ್ನು ಮುಂಚೆ ಹೇಗಿತ್ತ ಅದೇ ಯಥಾಸ್ಥಿತಿಯಲ್ಲಿ ಕಾಪಾಡಿಕೊಂಡು
ಹೋಗಿ ಮತ್ತು ಕೈಕಂಬಕ್ಕೆ ಬೇಕಾದ ಮೂಲಭೂತ ಸೌಕರ್ಯಗಳು ಇಲ್ಲಿ ನಮ್ಮಲ್ಲಿ ಯಾವುದೂ ಇಲ್ಲ. 2 ಕಡೆಯಲ್ಲಿ ಪ್ಯಾಕ್ ಮಾಡಿ ಕಳಿಸಿದರೆ ಮೂಲಭೂತ ಸೌಕರ್ಯಕ್ಕೆ ಬೇಕಾದ ಈಗ ನಮಗೆ ಸಾರ್ವಜನಿಕ ಶೌಚಾಲಯ ಇದಕ್ಕೆ ಬೇಕಾದ ಸ್ಥಳ ಎಲ್ಲಿ ಅಂತ ನಿಗದಿಪಡಿಸಬೇಕು. ಇನ್ನೊಂದು ನಮಗೆ ಇಲ್ಲಿ 3 ರಿಕ್ಷಾ ಸ್ಟ್ಯಾಂಡ್ ಇದೆ. ಎಲ್ಲ ರಿಕ್ಷಾ ಸ್ಟ್ಯಾಂಡ್ನವರು ತಾವು ಎಲ್ಲಿ ನಿಲ್ಲಿಸಬೇಕಂತ ಪರದಾಡ್ತಾರೆ. ಸರ್ವಿಸ್ ರೋಡಲ್ಲಿ ಇನ್ನು ರಿಕ್ಷಾ ನಿಲ್ಲಿಸಿದರೆ ಸಾರ್ವಜನಿಕ ತೊಂದರೆ ಆಗ್ತದೆ. ಹಾಗಾಗಿ ರಿಕ್ಷಾ ಸ್ಟ್ಯಾಂಡ್ನವರಿಗೆ ಬೇಕಾದಂಥ ಒಂದು ವ್ಯವಸ್ಥೆ ಎಲ್ಲಿ ಇದು ನಮಗೆ ಎಲ್ಲಿ ಅಂತ ಗೊತ್ತಾಗಬೇಕು. ಮತ್ತೊಂದು ನಮ್ಮ ಟೆಂಪೋ ಸ್ಟ್ಯಾಂಡ್ ಎಲ್ಲಿ ಮಾಡೋದು, ಮತ್ತು ಪಿಕಪ್ ಅದು ಇದು ಟೂರಿಸ್ಟ್ ಟೆಂಪೋಸ್ ಎಲ್ಲ ಇದೆ, ಅವರು ಎಲ್ಲಿ ನಿಲ್ಲುವುದು. ಇಲ್ಲಿ ರಸ್ತೆ 2 ಬದಿ ಬಿಟ್ಟು ಮತ್ತೆ ಬೇರೆ ಎಲ್ಲೂ ಜಾಗ ಇಲ್ಲ. ಆದ್ದರಿಂದ ಅಧಿಕಾರ ವರ್ಗವು ನಮಗೆ ತಿಳಿಸಬೇಕು. ನಮಗೆ ಕೈಕಂಬ ದ್ವಾರದಿಂದ ಕೈಕಂಬ ಜಂಕ್ಷನ್ವರೆಗೆ ಓಪನ್ ಫ್ಲೈಓವರ್ ಬೇಕು. ಇದು ನಮ್ಮ ನಾಗರಿಕರ ರಿಕ್ವೆಸ್ಟ್. ಇದನ್ನು ಈಡೇರಿಸಲೇಬೇಕು. ಜನಪ್ರತಿನಿಧಿಗಳು ಬಂದು ನಮಗೆ ಸ್ಪಂದಿಸಬೇಕು. ನಮ್ಮ ಈ ಬೇಡಿಕೆಯನ್ನು ಈಡೇರಿಸಬೇಕು. ಯಾತಕ್ಕಾಗಿ ಎಲ್ಲ ಜನರಿಗೆ ಕೈಕಂಬ ಒಂದು ಜಂಕ್ಷನ್ ಆಗಿದೆ. ಕೈಕಂಬದಲ್ಲಿ ಮುಂಚಿನಿಂದ 4-5 ಪಟ್ಟಣದ ಜನರು ಇಲ್ಲಿ ಸೇರುತ್ತಾರೆ. ಇಲ್ಲಿ ಸೇರಿ ಆಚೆ ಹೋಗಲಿಕ್ಕೆ ಕೈಕಂಬ ಒಂದು ಮೇನ್ ಜಂಕ್ಷನ್. ಅದಕ್ಕೋಸ್ಕರ ಕೈಕಂಬವನ್ನು ಯಾತಕ್ಕಾಗಿಯೂ ನಾವು ಕ್ಲೋಸ್ ಮಾಡಲು ಬಿಡುವುದಿಲ್ಲ. ಸುಮಾರು ಒಂದು 2 ವರ್ಷಗಳ ಹಿಂದೆಯೇ ನಾವು ಈ ಒಂದು ಪ್ರತಿಭಟನೆಗೆ ರೂಪುರೇಷೆಯನ್ನು ಹಾಕಿದ್ದೇವೆ. ಆದರೆ ಇಲ್ಲಿ ಕೈಕಂಬ ಜನತೆಯ ಒಂದು ಬೇಡಿಕೆ ಒಂದು ಓಪನ್ ಟೈಪ್ ಫ್ಲೈಓವರನ್ನು ಮಾಡಬೇಕು. ಕೈಕಂಬದಿಂದ ಕೈಕಂಬ ಮಾರ್ಕೆಟ್ವರೆಗೆ ಸುಮಾರು 1 ಕಿಲೋಮೀಟರ್ ವ್ಯಾಪ್ತಿಯಷ್ಟು ಬರುವಂಥ ಆ ಏರಿಯಾಕ್ಕೆ ಫ್ಲೈಓವರ್ ಮಾಡಬೇಕಂತೇಳಿ. ಆದರೆ ಇಲ್ಲಿ ನಾವು ಡೆವಲಪ್ಮೆಂಟ್ಸ್ಗೆ ನಾವು ಎಲ್ಲಿಯೂ ಕೂಡ ಅಡ್ಡಿಪಡಿಸಲ್ಲ. ಆದರೆ ಡೆವಲಪ್ಮೆಂಟ್ಸ್ಗಳು ಅದು ಜನರ ಹಿತವಾಗಿ ಪರಿಗಣಿಸಬೇಕು. ಅದೇ ರೀತಿ ಡೆವಲಪ್ಮೆಂಟ್ಸ್ನಲ್ಲಿ ಮುಖ್ಯವಿರುವಂಥ ಈ ಒಂದು ಕೈಕಂಬ ಪೇಟೆ ಅಂತ ಹೇಳಿದರೆ ಸುಮಾರು ಒಂದು 16 ಗ್ರಾಮಗಳು ಒಂದುಗೂಡುವಂಥ ಒಂದು ಪ್ರದೇಶವಾಗಿದೆ. ಆದರೆ ಈ ಕೈಕಂಬ ಒಂದು ವೇಳೆ ಈ ಒಂದು ಕ್ಲೋಸ್ ಟೈಪಲ್ಲಿ ಮಾಡುವಂಥ ಈ ಒಂದು ಫ್ಲೈಓವರ್ನಿಂದ ಈ ಒಂದು ಕೈಕಂಬ ಸಂಪೂರ್ಣವಾಗಿ ಮುಚ್ಚಿ ಹೋಗುವಂಥ ಪರಿಸ್ಥಿತಿ ಎದುರಾಗ್ಬೋದು. ಅದೇ ರೀತಿ ಕೈಕಂಬದಲ್ಲಿ ಈ ಒಂದು ಹೈವೇ ಕನ್ಸ್ಟ್ರಕ್ಷನ್ ಸಂದರ್ಭದಲ್ಲಿ ಇಲ್ಲಿ ಬಸ್ ಸ್ಟ್ಯಾಂಡ್ಗಳನ್ನು ಅವರು ಡೆಮಾಲಿಷನ್ ಮಾಡಿದ್ದಾರೆ. ಅದೇ ರೀತಿ ಇಲ್ಲಿರುವಂತಹ ಶೌಚಾಲಯಗಳನ್ನು ಕೂಡ ಅವರು ಡೆಮಾಲಿಷನ್ ಮಾಡಿದ್ದಾರೆ. ಅದೇ ರೀತಿ ಇಲ್ಲಿ ಅವರು ಆ ರೋಡ್ ವೈಂಡಿಂಗ್ ಅಂತ ಅವರು ಹೇಳಿದ್ದಾರೆ. ಆದರೆ ಯಾವುದೇ ಅಕ್ವಿಸಿಷನ್ ಇಲ್ಲಿ ಅವರು ಮಾಡಲಿಲ್ಲ. ಇದ್ದಂತಹ ಸರ್ಕಾರಿ ಭೂಮಿಯನ್ನು ಉಪಯೋಗಿಸಿಕೊಂಡು ಅವರು ರೋಡ್ ವೈಂಡಿಂಗನ್ನು ಅವರು ಇಲ್ಲಿ ಮಾಡಿದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಕೈಕಂಬದಲ್ಲಿ ಅವರು ಎಲ್ಲ ರೀತಿಯಾದಂಥ ಮೂಲಭೂತ ಸೌಕರ್ಯವನ್ನು ಇಲ್ಲಿ ಅವರು ಮಾಡಬೇಕು. ಕೇವಲ ಫ್ಲೈಓವರನ್ನು ಓಪನ್ ಟೈಮ್ ಮಾಡದೆ ಇಲ್ಲಿ ಬಸ್ ಸ್ಟ್ಯಾಂಡು ಕೂಡ ಸುಸಜ್ಜಿತವಾದಂಥ ಬಸ್ ಸ್ಟ್ಯಾಂಡನ್ನು ಅವರು ಇಲ್ಲಿ ನಿರ್ಮಿಸಬೇಕು. ಅದೇ ರೀತಿ ಇಲ್ಲಿ ವೆಹಿಕಲ್ಸ್ಗಳಿಗೆ ಪಾರ್ಕಿಂಗ್ ಇರುವಂಥ ವ್ಯವಸ್ಥೆಗಳನ್ನು ಕೂಡ ಅವರಲ್ಲಿ ಮಾಡಬೇಕು. ಇದು ಇಲ್ಲಿರುವಂಥ ಕೈಕಂಬ ಜನತೆ ಒಂದು ಡಿಮ್ಯಾಂಡ್ ಆಗಿದೆ. ಈ ಡಿಮ್ಯಾಂಡ್ ಎಲ್ಲಿಯವರೆಗೆ ಅವರು ಪೂರ್ಣಗೊಳಿಸಲು ಅಷ್ಟರವರೆಗೆ ನಾವಿಲ್ಲಿ ಧರಣಿಯನ್ನು ನಾವಿಲ್ಲಿ ನಿರತರಾಗ್ತೇವೆ. ಇವಾಗ ನಾವು ಸದ್ಯದ ಮಟ್ಟಿಗೆ ಶುಕ್ರವಾರದವರೆಗೆ ನಾವು ಧರಣಿಯಲ್ಲಿ ನಾವು ಪಾಲ್ಗೊಳ್ತೇವೆ. ಈ ಒಂದು ಧರಣಿಯಲ್ಲಿ ಕೈಕಂಬದ ಎಲ್ಲ ಜನತೆ ಇಲ್ಲಿ ಪಾಲ್ಗೊಳ್ಳಬೇಕು. ಇಲ್ಲಿರುವಂಥ ಜನಪ್ರತಿನಿಧಿಗಳು ಕೂಡ ಅವರು ಈ ಒಂದು ಜನತೆಯ ಆಹ್ವಾನವನ್ನು ಸ್ವೀಕರಿಸಿ ಇದಕ್ಕೆ ಇಲ್ಲಿರುವಂಥ ಜನತೆಯ ಬೇಡಿಕೆಯನ್ನು ಅವರು ಆದಷ್ಟು ಬೇಗ ಅದನ್ನು ಸ್ಪಂದಿಸಿ ಈ ಒಂದು ಕೈಕಂಬ ಪ್ರದೇಶಕ್ಕೆ ಸುಸಜ್ಜಿತವಾದಂಥ ಓಪನ್ ಟೈಪ್ ಫ್ಲೈಓವರನ್ನು ಅವರು ನಿರ್ಮಿಸಬೇಕಂತೇಳಿ ನಾವು ಈ ಸಂದರ್ಭದಲ್ಲಿ ಒತ್ತಾಯಿಸ್ತೇವೆ.